ಅಂದಂಗ ಮಂಜವ್ವ ಆಕಿ ಗಿರ್ಜನ್ ಮಗಳಿಗೆ ನೋಡಕ್ ಬಂದಿರುತ್ತಲ್ಲ ನಿನ್ನ ಕೂಡ ನಿನ್ನೆ ಏನು ಪಾಸ್ ಆಯ್ತಾ ಏನಕ್ಕಿಂದು ಏನೋ ಸುದ್ದಿನೇ ಬರಲಿಲ್ಲವ ನಮ್ಮ ಮನ್ಯಾಗ. ಅಯ್ಯ ಅವರೆಲ್ಲ ಒಪ್ಕೊಂಡಾರ, ಇದೇ ಪೂರೇನೆ ಒಲ್ಲನಕತ್ತವ ಇವ ಹುಡುಗಿ ಚಂದಳಲ್ಲ, ಅದಕ್ಕೆ ಅವರೇನು ಒಂದೇ ಮಾತಿಗೆ ಒಪ್ಕೊಂಡ್ಬಿಟ್ರು ನೋಡೋಣನೆ. ಮತ್ತು ಈಕಿನೇ ಒಲ್ಲನತ್ತವ ಗಿರ್ಜವನ ಮಗಳೇ. ಯಾರಿಗೆ ಗೊತ್ತವ ಏನದ ಏನು ಈಗಿನ ಕಾಲದ ಹುಡುಗರಿಗೆ ಏನು ಹೇಳಕತ್ತದವ ಇವ. ನನಗೂ ಏನು ಗೊತ್ತಿಲ್ಲ. ನಾ ಎಲ್ಲಿ ಮತ್ತು ಅವ್ರ ಮನೆ ವಿಷಯ ಅಷ್ಟೆಲ್ಲ ಕೇಳಕ್ಕೆ ಹೋಲ್ವ ಇವ. ನಮ್ಮದೇ ನಮ್ಮ ಮನೆಯೇ ನೂರವಕತಿ. ಮತ್ತು ಆಕಿನ ಮನೇದು ಯಾಕೆ ಕೇಳಕ್ಕೆ ಹೋಲ್ಲ, ನಾ ಯಾಕೆ ವಿಚಾರ ಮಾಡಕ್ಕೆ ಹೋಲಿ. ಹಿಂಗೆ ಉಣ್ಯಾಗ ಮಂದಿ ಮಾತಾಡತ್ತೀರಲ್ಲ ಕೇಳ್ತು ಹೇಳತ್ತೀನಿ ನೋಡುವ. ಗೊತ್ತಿಲ್ವ ನನಗೇನು. ಏವ ಹುಡುಗರು ಒಪ್ಕೊಂಡ್ರು ಈಕೆ ಒಪ್ಕೊಂಡಿಲ್ಲ, ಈಕಿಂತ ಭಾರಿ ದಿಮಾಕತ್ ಬಿಡವ. ಮತ್ತು ಅವ್ರವ್ವ ಅಪ್ಪ ಹೇಳ್ಬೇಕಿಲ್ಲ, ಚಲೋ ಹುಡುಗಿತ್ತು ಚಲೋ ಮನೆ ತಂದ್ರೆ ಕೊಡ್ಬೇಕವ. ಯಾಕೆ ಸುಮ್ಮನೆ ಹುಡುಗರು ಮಾತು ಕೇಳಿಸಿಂದ ಬಿಡಬೇಕು. ಅವಕ್ಕೇನು ತಿಳಿತದ, ಮದುವೆ ಮಾಡಿಕೊಟ್ರೆ ಮುಗಿತ ಕಡೆ ಮುಂದೆ ತಾವೆಲ್ಲ ಮಾಡ್ಕೊಂಡು ಉಂಟಾರೆ. ಯಾಕಟ್ಟೆಲ್ಲ ವಿಚಾರ ಮಾಡ್ಬೇಕೇನೇನು. ಹುಡುಗ ಚಲೋ ಐತ್ನೇನಲ್ಲ. ಅಯ್ಯ ಯಾರು ಮಾತಾಡ್ತೀರಾ ನಿಮ್ಮ ಹುಡುಗ ಹುಡುಗಿ ಅಂತ ಮಾತಾಡ್ತಿರಲ್ಲ ಯಾರ್ದು? ಏ ವಾಸು ಬಿಟ್ಟು ತನ್ನ ಕಿವಿಗೆ ನಿಮ್ಮ ಕಿವಿಗೆ ಇಂಥ ಭಾರಿ ಜಲ್ದಿ ಬಿಡ್ತಾ ಬಿಡು. ಏನಿಲ್ಲ ಆ ಕಡೆ ಗಿರ್ಜವನ ಮಗಳಿಗೆ ನೋಡಕ್ಕೆ ಬಂದಿರತ್ತೆ ಮೊನ್ನೆ ಆಚೆ ಕಡೆ ಒಣ ಗಿರ್ಜವನ ಮಗಳಿಗೆ. ಅದಕ್ಕೆ ಇವ್ರ ಮನೆ ಬಾಜಿನೇ ಅಲ್ಲ, ಈಕೆಗೆ ಏನಾರು ಗೊತ್ತಿರ್ತೈತೆ ಕೇಳಿದೆ. ಯಾಕೆ ಒಲ್ಲಂದ ಆತಕ್ಕೆ ಹುಡುಗಿ. ಯಾಕೆನವ ಯಾರಿಗೆ ಗೊತ್ತ. ಗಿರ್ಜಿ ಮಗಳೇನು, ಗಿರ್ಜಿ ಮಗಳದು ಕತೆ ಅಂತ ಕೇಳ್ತಾಯವ್ವ. ಕಾಲೇಜ್ಗೆ ಹೋಗ್ತಾ ಅಂತೇಳಿ ಆಕಿನ ಸೋಗೇನು, ಆಕಿಂದ ಸ್ಟೈಲ್ ಏನು, ಆಕಿನ ಫೋನ್ ಏನು, ಯಾವತ್ತು ನೋಡಿದ್ರು ಫೋನ್ನಾಗೆ ಮಾತಾಡ್ಕೊಂಡು ನಿಂತಿರ್ತಾವ. ಯಾರ ಜೋಡಿ ಮಾತಾಡ್ತಾವೋ ಯಾರ ಜೋಡಿ ಬಿಡ್ತಾವೋ ಯಾರಿಗೆ ಗೊತ್ತು. ಮತ್ತು ಏನಾರು ಇದ್ದಿರಬೇಕು, ಅದಕ್ಕೆ ಒಲ್ಲಂದಿರ್ತಾವ ತಗೋ. ಏವ ನೀನು ಹೇಳತ್ತೆ ಸಹಿತ ಗಿರ್ಜಿ ಮಗಳ ಹಂಗೆ ಇರ್ಲಿಕ್ಕಿಲ್ಲ ಬಿಡ. ಗಿರ್ಜಿ ಮಗಳು ಹಂಗಂಗದ. ನಾನು ಆ ಪೋರಿ ನೋಡಿನ್ವಾ, 10ನೇ ಶಾಲೆಗೆ ಹೋದಾಗ ನೋಡಿದ್ದೆ, ಇಲ್ಲೇ ಇತ್ತಲ್ಲ ಊರಾಗ. ಭಾಳ ಚಂದ ಇತ್ತ ಪೋರಿ. ಅದೇನು ಹಂಗೇನು ಇರ್ಲಿಕ್ಕಿಲ್ಲ ತಗೋ. ಏವ ಆಕಿನ 10ನೇ ಮುಗಿದು 4 ವರ್ಷ ಆಯ್ತು. ನೀ 10ನೇ ಇದ್ದಾಗ ನೋಡಿದ್ದಿ. 4 ವರ್ಷನಾಗ ಯಾವ್ಯಾವ ಮನುಷ್ಯರು ಎಟ್ಟೆಟ್ಟು ಚೇಂಜ್ ಆಗ್ತಾರೆ ನಿನಗೇನು ಗೊತ್ತದ. 4 ವರ್ಷ ಆಯ್ತು ಆಕಿ ಕಾಲೇಜಿಗೆ ಹೋಗಕತ್ಮೇಲೆ ಹುಡುಗಿಯರು ಊರಾಗಿದ್ದಂಗೆ ಇರ್ತಾರೆ ತಿಕ್ಕೊಂಡು ನೀವೊಬ್ಬಕ್ಕಿ ಇನ್ನ ಏನ ಅಂತಾರಲ್ಲ ಹಳೆ ಕಾಲದವ್ರಂಗೆ. ಆಕಿಂದು ನೋಡಿದೇನೆ ನೀವು ಒಂದೇನಾರಕ್ಕೆ ಕಾಲೇಜ್ಗೆ ಹೋಗೋದು ಹೆಂಗೆ ಗೊತ್ತಾಳ, ಎಷ್ಟು ದಿಮಾಕ್ ಮಾಡ್ತಾಳೆ, ಎಷ್ಟು ಸೋಗ್ ಮಾಡ್ತಾಳೆ. ಫೋನ್ನಾಗೆ ಇರ್ತಾಳೆ, ಯಾವತ್ತು ನೋಡಿದ್ರು ಫೋನ್ನಾಗೆ ಇರ್ತಾಳೆ. ಏನು ಇರ್ತದವ ಅಂಥ ಕೆಲಸ ಫೋನ್ನಾಗ 24 ಗಂಟೆ ಫೋನ್ನಾಗ ಇರೋದು. ಕೇಳ್ಬೇಕು ಅವ್ರವು ಯಾರ ಜೊತೆ ಮಾತಾಡ್ತಿ ಏನು ಯಾಕಿಲ್ಲ, ಯಾವಾಗ ನೋಡಿದ್ರು ಫೋನ್ನಾಗೆ ಇರ್ತಿ ಕೇಳೋನು ಅವರು ಒಂದು ಸತ್ಯಾರ. ನಾನು ಹಿಂಗೆ ಒಂದಿನ ಹೆಣ್ಣವ ಅಯ್ಯ ಗಿರ್ಜಕ್ಕ ನಿಮ್ಮ ಮಗಳೇನ ಯಾವಾಗ ನೋಡಿದ್ರು ಫೋನ್ನಾಗೆ ಇರ್ತಾಳಲ್ಲ ತಂದಿದ್ಕ ನನಗೆ ಎಷ್ಟು ಅಂದ್ರೆ ಗೊತ್ತನ್ನಕ್ಕೆ ಗಿರ್ಜಿ. ಅಯ್ಯ ಸವಿತಾ ನಿನಗೆ ಗೊತ್ತದ. ಮತ್ತು ಹುಡುಗರು ಶಾಲೆಗೆ ಹೋಗೋ ಹುಡುಗರು ಮಾತಾಡ್ತಿರ್ತಾವೆ ಗೆಳತರ ಜೋಡಿ, ನಾವು ಅದೆಲ್ಲ ಕೇಳಬಾರ್ದು ಅಂತ ಹೇಳಿ ನನಗೆ ಬುದ್ಧಿ ಹೇಳಕ್ಕೆ ಬಂದವ. ಬಿಡು ಹೋಗಿ ನನಗೇನು ಮಾಡ್ಬೇಕಾಗ್ಯದ ಆಕಿನ ಮಗಳಾಕಿ ಇಷ್ಟ ಅಂತ ಹೇಳಿ ಸುಮ್ಮನವ. ಅರೆ ಶಾಂತಂದಕ್ಕ ನಿಮ್ದಕ್ಕೆ ಇನ್ನೂ ಆ ಚೋಗರಿಗೆ ಬಗ್ಗೆ ಗೊತ್ತಿಲ್ಲ ನಿಮಗೆ, ಅದಕ್ಕೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ. ಆ ಚೋಕ್ರಿ ಐತಲ್ಲ, ಆ ಚೋಕ್ರಿ ಒಂದಿನ ನಾನು ಸಂತೆಗೆ ಹೋಗಿದ್ದೆ. ಸಂತೆಗೆ ಹೋದಾಗ ಆ ಚೋಕ್ರಿ ಯಾವುದೋ ಚೋಕ್ರಂಗೆ ಸಾತು ಬಾತ್ ಕರ್ತಾ ಇತ್ತು. ನಾನು ಹೋಗಿ ಯಾವುದು ಈ ಚೋಕ್ರಿ ಅಂತೇಳಿ ನೋಡ್ತಾ ಇದ್ದೆ. ಯಾಕಂದರೆ ಗಿರ್ಜಂದು ಅಕ್ಕಂದು ಮಗಳು ಟೈಪು ಕಾಣಿಸ್ತಾ ಇತ್ತು ನಮ್ಮದಕ್ಕೆ. ಅದಕ್ಕೆ ನಾವು ಹೋಗಿ ನೋಡಿದೆ, ಅದು ಗಿರ್ಜಂದು ಅಕ್ಕಂದು ಮಗಳು ಇತ್ತು. ಏವಾ ಹೌದಾ ಇವ ನಾ ಏನು ಅನ್ಕೊಂಡಿದ್ದೆ ಬಿಡುವ. ಆ ಪೋರಿ ಭಾಳ ಸಂಬಾಯ್ತಿತ್ತು, ಹಂಗೆ ಇರ್ಲಿಕ್ಕಿಲ್ಲ ಬಿಡುವ ಅನ್ಕೊಂಡಿದ್ದೆವ ಇವ. ಅದನ್ನು ಒಂದು ಹಾಗೆ ಆಯ್ತಾನು ನೋಡಿ. ಏನು ಹುಡುಗರು ಹಿಂಗೆ ಅವ. ಏವ ಬೆಳಗಿರೋದ್ರಲ್ಲಿ ಹಾಲೇ ಇರ್ತಾವನು, ನೀವು ಒಬ್ಬಕ್ಕೆ ಭಾರಿ ಇದ್ದೀವಿ ಅಲ್ಲ. ಮತ್ತು ಅಟ್ಟೆಲ್ಲ ಫೋನೇ ಮಾತಾಡ್ತಾಳೆ ಅಂತ ಹೇಳಿ ಸವಿತಾ ಹೇಳ್ತಾಳ. ಮತ್ತು ಯಾಕೆ ಕೇಳ್ಬೇಕವ ಆಕೆ ಗಿರ್ಜಾ ಕೇಳೋಕ್ಕಾಗಿಲ್ಲನು, ಬೇರೆಯವ್ರಿಗಾದ್ರೆ ಎಷ್ಟು ಮಾತು ಮಾತಾಡ್ತಿದ್ಲಲ್ಲ. ಅಯ್ಯ ಬಿಡು, ಫೋನಾಗ ಮಾತಾಡೋದು ಅಟ್ಟೆ ಅಲ್ವ ಇವ. ಒಂದೊಂದು ಸರ್ತಿ ಹಾಸ್ಟೆಲ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳತ್ತೆ ಗೆಳತರ ಬಲ್ಲಿ. 2 ದಿನಗಟ್ಟಲೆ ಅಲ್ಲೇ ಇದು ಬರ್ತಾಳತ್ವ. ಅದೆಂತ ಹಾಸ್ಟೆಲ್ಗೆ ಹೋಗ್ತಾಳೇನೋ ಯಾರಿಗೆ ಗೊತ್ತು. ಅಲ್ಲ ದಿನ ಮನೇಲಿ ಹೋಗ್ತಾಳೆ, ಸಾಲಿಗೆ ಸೀದಾ ಮನೆಗೆ ಬರ್ಬೇಕು. 2 ದಿನಗಟ್ಟಲೆ ಅಲ್ಲಿ ಹಾಸ್ಟೆಲ್ನಾಗ ಉಳ ಅಂತದ್ದು ಏನು ಇರ್ತದವ ಇವ. ಅಂದ್ರೂ ಈಕಿ ಗಿರ್ಜಾ ಒಂದಿನ ಏನು ಕೇಳಲ್ವ ಹೀಗೆ. ಏವಾ ಇದೇ ಹೇಳತ್ತಿದೆ ಇವ ಮಂಜವನಿ. ಅಲ್ಲ 2 ದಿನಗಟ್ಟಲೆ ಇರೋದ ಅಲ್ಲಿ ಹಾಸ್ಟೆಲ್ನಾಗ. ಹಾಸ್ಟೆಲ್ನಾಗ ಯಾಕಿರೋಕೆ ಈಕೆ ಹಾಸ್ಟೆಲ್ ಕಚ್ಚಾರ ದಿನ ಮನೇಲಿ ಇರ್ತಿಲ್ಲ ಹೋಗೋದಕ್ಕೆ. ಭಾರಿ ಆಗಿ ಬಿಡವ ಅಂದ್ರೆ ಏನೋ ದೊಡ್ಡದೇ ಅದವ ಕತಿ, ಸಣ್ಣದೇನು ಇಲ್ಲಿದ ಕತಿ. ಏವ ಹೌದಾ ಏವ ನಮ್ಮ ಇರುನು ಹೇಳೋನಲ್ಲ ಒಂದಿನ ಬಸ್ನಾಗ ಯಾವುದೋ ಹುಡುಗನ ಜೋಡಿ ಕೂತಿಲ್ಲತ್ತ. ಇವ್ ನೋಡಿ ಕೇಸಿಂದ ಮುಖ ತುಂಬ ಅದೆಂಥದ ಓಡ್ನಿ ಹಾಕೋತಾರತ್ತಲ್ವ, ಹಿಂಗೆ ಕಟ್ಕೋತಾರತ್ತಲ್ಲ ಮುಖಕ್ಕೆ, ಅದು ಕಟ್ಕೊಂಡು ಕೇಸಿಂದ ಕೂತ್ಲತ್ತ. ಅಲ್ಲ ಮುಖಕ್ಕೆ ಕಟ್ಕೊಂಡ್ರೆ ಗೊತ್ತಾಗಲ್ಲೇನು ಅಂತ ಪರಿ. ಊರನವರು ಒಬ್ರಿಗೊಬ್ರು ಗೊತ್ತಾಗಲ್ಲ. ಅದಕ್ಕೆ ಆಮೇಲೆ ನಮ್ಮ ಇರು ಬಂದು ಹೇಳ್ದೆ, ಹಿಂಗೆ ನೋಡ ಯವ್ವ ಇವತ್ತು ಆಕಿ ಗಿರ್ಜನ್ ಮಗಳು ಅಲ್ಲಿ ಇವತ್ತಂದು. ನಾನು ಯಾಕೆ ಬಿಡ್ಲಾ ಸುಮ್ಮನಿರು ನೀನು, ಯಾರಿಗೆ ಹೇಳಕ್ಕೆ ಹೋಗ್ಬೇಡ, ಮತ್ತು ಯಾಕೆ ಬೇಕು ನಮಗೆ ಹೌದಿಲ್ಲ. ಅದೇನೋ ಅಂತಾರಲ್ಲ, ಮಾಡಿದ್ರ ಪಾಪ ಆಡ್ದ್ರ ಬೈಗತ್ತ. ಮಂದಿ ಮನೆಯಂದು ನಮ್ಗೆ ಯಾಕೆ ಬೇಕಪ್ಪ, ಅವ್ರು ಏನೇ ಯಾಕೆ ಮಾಡ್ಕೊಳಕ್ಕೆ. ಅವ್ರ ಅವ್ವಪ್ಪನೇ ಏನು ಕೇಳಲ್ಲ ಯಾರು. ಯಾಕೆ ಬೇಕು ನಮ್ಗೆ, ಅದಕ್ಕೆ ಸುಮ್ಮನೆ ಇರುವ ತಂದೆ, ಅದಕ್ಕೆ ಸುಮ್ಮಿದ್ದೆ ನಮ್ಮ ಇರು. ಏವಾ ಚಲೋ ಮಾತಾಡ್ಬೇವ ಬಿಡವೇವ. ನಾನು ನಮ್ಮ ನಾದ್ನಿ ಮಗನಿಗೆ ಕೊಡ್ಸಿದ್ರಾಯ್ತು, ಹುಡುಗಿ ಚಂದಳ ನೋಡ್ಲಕ್ಕ, ತೆಳ್ಳಗ ಬೆಳ್ಳಗ ಚಂದಳ, ಮತ್ತು ಸಾಲಿನೂ ಕಲಿಲತ್ತಾಳಲ್ಲ ಅಂತ ಹೇಳಿ ಅನ್ಕೊಡ್ನವೇವ. ಚಲೋ ಆಯ್ತು ಬೇವ, ಗೊತ್ತಾಗಿದ್ದೆ ಅಂದ್ರೆ ಏನು ಮಾಡೋಣ ಏವ. ಹೊಡಿಸ್ಕೆ ಆಮೇಲೆ ನಾ ಮೆಟ್ಲೆ ಹೊಡ್ಸ್ಕೊಳೋದಾಗ್ತಲ್ಲ ಅಪ್ಪಾರ. ಎಂಥದ್ದು ಬರ್ತವೇವ ಕಾಲ ನೋಡು ಇವ ಹೆಂಗದ, ಎಂತೆಂಥ ಕಾಲಗಳು ಬರ್ತಾವಂತ.
ಅಯ್ಯ ಇವಾಗಿನವೆಲ್ಲ ಹಾಗೆ ಅವ ನೋಡಿ. ಈಗೆಲ್ಲ ಹಾಗೆ ನಡಿಲತ್ತವ ಕಾಲ. ಎಲ್ಲ ನಮ್ಮ ಕಾಲದಾಗ ಹಂಗೆ ಇರ್ತದನು. ಏನಂತಾರಲ್ಲ, ಮನೆ ಬಿಟ್ಟು ಹೊರ ಬರ್ತಿದ್ದಿಲ್ಲ. ಈಗ ಏನವ ಈಗ ಹುಟ್ಟತ್ಲಿಕ್ಕೆ ಮನೆ ಬಿಟ್ಟು ಹೊರಗೆ ಓಡ್ಲಕ್ಕೆ ನಿಂದಿರ್ತಾರೆ. ಹಂಗವ ಈ ಕಾಲನೇ ಅಂತದ. ಏನು ಮಾಡೋಕ್ಕತ್ತದ, ಎಲ್ಲ ಹಂಗೆ ಬಂದಿದ್ದು ಹ್ಞೂ ಅನ್ನೋದವ ಹೋಗೋದವ. ಅಂದಂಗೆ ಈರಪ್ಪ ನಂದು ಟಮಾಟ ಹಣ್ಣು ಸಲ ಯಾಕೆ ಚಲೋನೇ ಆಗಿಲ್ಲ ನೀನು. ಹೆಂಗಾಗವ ನೋಡು. ಮತ್ತೆ ಕಾಲನೇ ಹಂಗೆ ಬಂದದತ್ತು ನೀನು ಹೇಳತ್ತಿದ್ದಿಲ್ಲ. ಮತ್ತೆ ಹಂಗೆ ಇದನ್ನು ಟಮಾಟ ಹಣ್ಣಂದು ಯಾವಾಗ ಒಂದೇ ಥರ ಇರ್ತಾವನು. ಒಂದ್ಸಲ ಚಲೋ ಆತಾವ, ಒಂದ್ಸಲ ಚಲೋ ಆಗಲ್ಲ. ಹಂಗೆ ಒಂದಿಟ್ಟು ಗಿಬ್ರ ಕೊಡೋದ್ರಾಗ ಹೆಚ್ಚು ಕಡಿಮೆ ಆಗಿತ್ತಂದ್ರೆ ಹಂಗೆ ಆತವ. ಹೆಂಗೆ ಮಕ್ಕಳಿಗೆ ಒಂದಿಟ್ಟು ಲೂಸ್ ಬಿಟ್ರೆ ತಲೆ ಮೇಲೆ ಏರ್ಕೊಂಡಿರ್ತಾರಲ್ಲ, ಹಂಗೆ ಇವನು ಒಂದು ಜರ ಲೂಸ್ ಬಿಟ್ರೆ ಅದೆಲ್ಲ ಹೋತವ ಕಡೆ ಹಂಪರ್ಕೊಂಡು. ಆದಟ್ಟು ಆಗ್ಯದಲ್ಲ ತಗೋ, ಏನು ಮಾಡೋದ. ಇಟ್ಟರೆ ಆಗೈತಲ್ಲ ತಗೋ. ಇಟ್ಟನು ಆಗಿಲ್ಲ ಒಬ್ಬೊಬ್ರದ್ದು. ಏನು ಮಾಡ್ತೀರಿ? ಅಂದಂಗೆ ಶಾಂತವಕ್ಕ, ನಿಮ್ಮ ನಾದಿ ಮಗ ಏನು ಮಾಡ್ತಾನೆ? ಅದಂತಂದ್ರೆ ಬಿಸ್ನೆಸ್ ಮಾಡ್ತಾನಂತ ಇವ. ಬಿಸ್ನೆಸ್ ಮಾಡ್ತಾನಂತ. ಅದಕ್ಕೆ ಅವರು ಹೆಣ್ಣು ಹುಡುಕ್ಲಕತ್ತಾರ. ಅದಕ್ಕೆ ಹೇಳಬೇಕು ಇದೇ ಪೋರಿಗೆ ತಂದ್ಕೊಂಡಿದ್ನವ. ಹೌದನು? ಹೊಲಗೆಲ್ಲ ಇರ್ತದೆ ಮತ್ತೆ? ಅಯ್ಯ, ಹೊಲ ಏನಿಲ್ಲ ಅವರಿಗೆ. ಅದ ಪಾರ್ನ ಬಿಸ್ನೆಸ್ ಮಾಡ್ತಾನೆ. ಅವರಪ್ಪನು ಬಿಸ್ನೆಸ್ಸೇ ಮಾಡ್ತಿದ್ದ, ಮತ್ತು ಅವನು ಬಿಸ್ನೆಸ್ಸೇ ಮಾಡ್ತಾನೆ ನೋಡು. ಮತ್ತು ಯಾಕೆ ನಿಮ್ಮ ಕಡೆ ಹುಡುಗಿ ಯಾರನ? ಅಯ್ಯ, ಹುಡುಗಿಯರ ಮನಾರ ಬಿಡು. ಆದ್ರೆ ಗೌರ್ಮೆಂಟ್ ನೌಕರಿ ಇರಬೇಕು, ಮತ್ತಂತ್ರ ಹೊಲ ಇರಬೇಕು ಅಂತಾರವ. ಈಗೆಲ್ಲ ನೌಕರಿದವ್ರಿಗೆ ಕೊಡ್ತಾರವ. ಬಿಸ್ನೆಸ್ ಮಾಡೋರಿಗೆ ಯಾರು ಕೊಡ್ತಾರೆ ಹೆಣ್ಣು? ಗೋಳಿ ನಿಂದು ಭಾರಿ ಆಯ್ತು. ಏನು ಬಿಸ್ನೆಸ್ ಮಾಡೋರು ಮನುಷ್ಯರಲ್ಲನು. ಹೊಲ ಇದ್ರೇನು ಹೊಲ ಹೋಗಿ ದುಡಿತಾಳೆ ತೆನಕಿ. ಭಾರಿ ಆಯ್ತು ಬಿಡು. ಹೊಲ ಇರ್ಬೇಕಂತ ಹೊಲ ಅಲ್ಲ, ದುಡ್ಕೊಂತೀನಿ ಹುಡುಗರು ಸಿಕ್ಕ ಸಾಕಾಗಿದೆ ಈಗಿನ ಕಾಲದಾಗ. ಅಂಥದ್ರಾಗ ಹೊಲ ಬೇಕು, ಗೌರ್ಮೆಂಟ್ ನೌಕರಿ ಬೇಕು, ಅಂಥದ್ದು ಬೇಕು ಇಂಥದ್ದು ಬೇಕಂದ್ರೆ ಮುದುಕರಾಗ್ತಾರವ. ಅಯ್ಯಯ್ಯ ಶಾಂತವಕ್ಕ, ನಿನಗೆ ಹೆಣ್ಮಕ್ಳಿಲ್ಲ, ನಿನಗೆ ಗೊತ್ತಿಲ್ಲ. ಹೆಣ್ಮಕ್ಳು ಇದ್ದಿದ್ರೆ ನಿನಗೂ ಗೊತ್ತಾತಿತ್ತು. ಕೊಡೋದವಾಗ ನೀನು ಹೇಳ್ತಿದ್ದಿ. ನೀನು ಹೆಣ್ಮಕ್ಳಿಗೆ ಕೊಡಬೇಕಾಗಿತ್ತು ಅಂದ್ರೆ ಅವಾಗ ನೀವು ಅನ್ಬೇಕಾತಿತ್ತು. ಗೌರ್ಮೆಂಟ್ ನೌಕರಿ ಬೇಕು, ಹೊಲ ಬೇಕು, ಎಲ್ಲ ಬೇಕಂತ ಹೇಳಿಸಿಂದ ನೀನು ಹೆಣ್ಮಕ್ಳಿಲ್ಲ ಅಂತ ಹೇಳಿ ಮಾತಾಡಕ್ಕೆ ಹೋಗಬೇಡಿ. ಹೆಣ್ಮಕ್ಳು ಇದ್ಮೇಲೆ ಎಲ್ಲ ವಿಚಾರ ಮಾಡಬೇಕಾಗ್ತದವ. ಸುಮ್ಗೆ ಕೊಡ್ತಾರನು, ಇಸ್ಕೊಳ್ಳಲ್ಲನು. ಲಕ್ಷ ವರದಕ್ಷಿಣೆ, ಮತ್ತಂತ್ರ ಬಂಗಾರ, ಬೆಳ್ಳಿ, ಭಾಂಡೆ ಎಲ್ಲ ಇಸ್ಕೊತಾರಲ್ಲ. ಇಸ್ಕೊಳ್ಳೋದೇನು ಕಡಿಮೆ ಇಸ್ಕೊತಾರ. ಅದಕ್ಕೆ ಕೊಡ ಕೈಲೇ ಚಲೋ ನೌಕರಿ ನೋಡಿ ಕೊಡ್ಬೇಕಂತೇಳಿ ವಿಚಾರ ಮಾಡ್ತಾರಪ್ಪ ಅವ. ನಿಂದು ಭಾರಿ ಅದ. ಏನು ನೀ ಹೇಳೋಣ ಹಾಗೆ ಕೊಟ್ಟೆ ಬಿಡ್ಬೇಕೇನೋ? ಅಯ್ಯ, ಯಾಕೆ ಹಡ್ಸು, ಯಾಕೆ ಎಷ್ಟು ಮಾತಾಡಕತ್ತಿಯಲ್ಲ. ಅಲ್ಲ, ನಾನು ಕೊಡುವಂತ ನೀನು ಅಂತ ಪರಿ ಕೊಡ್ಲಿಕ್ಕೆ ಒಬ್ರು ಹೋಗು. ಏನು ನನ್ನ ಮಕ್ಕಳಿಗೆ ಕೇಳಕತ್ತೀನಿ ನಾನು. ಏನ ಹಿಂಗೆ ಬಿಸ್ನೆಸ್ ಮಾಡ್ತದ, ಚಲೋ ಅದ ಪಾರ. ಮತ್ತು ಚಲೋ ಹುಡುಗಿ ಸಿಕ್ಕ ಸಾಕು ಮಾಡ್ಕೋಬೇಕನ್ನಂದ್ರು, ಅದಕ್ಕೆ ಹೇಳಿದೆ. ಹೊಲ ಮನೆ ಎಲ್ಲ ಬೇಕು ನೋಡುವ. ಎಲ್ಲ ಇದ್ರೆ ಈಗಿನ ಕಾಲ ಹೆಣ್ಣು ಕೊಡ್ತಾರೆ. ಹೌದಂತ ಇಲ್ಲಂತೀವ ಸವಿತಾ, ನೀ ಹೇಳು. ಅಯ್ಯ, ಹೌದಾ ಶಾಂತವಕ್ಕ, ಈ ಎಲ್ಲ ಹುಡುಗರು ಕೊಡ್ಬೇಕಂದ್ರೆ ಭಾಳ ವಿಚಾರ ಮಾಡ್ತಾರವ. ಮೊದ್ಲು ಹೆಣ್ಣು ಬಕ್ಕಳು ಇರ್ತಿದ್ವು, ಎಂಥವ್ರ ಒಂದು ಕ್ವಾರ್ಟರ್ ಸಾಕು ನಡಿ ಅಂತಿದ್ರು. ಈಗೆಲ್ಲ ಹೆಣ್ಣು ಕಡಿಮೆ ಆಗ್ಯಾವ, ಹೆಣ್ಣೆ ಸಿಗಲ್ಲಾಗ್ಯಾವ. ಅದಕ್ಕೆ ಏನು ಮಾಡ್ತಾರೆ, ಎಲ್ಲ ನೋಡಿ ಮಾಡಿ ಕೊಡ್ತಾರವ. ಸುಮ್ಕ ಹಾಗೆಲ್ಲ ಕೊಡಂಗಿಲ್ಲ. ಅರೆ ಶಾಂತಂದುಕ್ಕ, ನಿಮ್ಮದಕ್ಕೆ ಅಷ್ಟು ಗೊತ್ತಿಲ್ಲ. ಈಗೆಲ್ಲ ಚೋಕರಿಗಳು ಓದ್ತಾ ಇದ್ದಾರೆ, ಶಾಣೆ ಆಗ್ತಾ ಇದ್ದಾರೆ. ಎಲ್ಲ ಅವರೇ ನೋಡ್ತಾರೆ. ಇಷ್ಟ ಆದರೆ ಮಾಡ್ಕೊತಾರೆ, ಇಷ್ಟ ಇಲ್ಲ ಅಂದರೆ ಇಲ್ಲ. ಆವಾಗಿನ ಕಾಲದಂಗೆ ನಮ್ಮದು ಅಬ್ಬ ಅಮ್ಮಿ ಹೇಳ್ದಂಗೆ ಕೇಳಿ ಮಾಡ್ಕೊಳಂಗಿಲ್ಲ. ಇವಾಗೆಲ್ಲ ಹುಡುಗಿರು ಅವರು ನೋಡ್ತಾರೆ, ನೋಡಿ ಮಾಡ್ಕೊತಾರೆ. ನಮ್ಮ ಕಾಲದಾಗ ಹಿಂಗಿದ್ರು ಬಿಡವ. ನಮ್ಮ ಅವ್ವ ಅಪ್ಪ ಯಾರಿಗೆ ತೋರಿಸಿ ಹ್ಞೂ ಒಂದು ಮದುವೆ ಮಾಡ್ತಿದ್ರು, ಅವ್ರಿಗೆ ಮಾಡ್ಕೊತಿದ್ವಿ. ಹೌದು ಅಂತಿದ್ದಿಲ್ಲ, ಎಲ್ಲೂ ಅಂತಿದ್ದಿಲ್ವ. ನಮ್ಗೇನು ಗೊತ್ತಿಲ್ವ ಇಂಥವೆಲ್ಲ. ನಾನು ಸಂಸಾರ ಮಾಡಿಲ್ಲ ಏನು ಗಂಡನ ಜೋಡಿ, ಏನು ಓಡ್ಗಿಟ್ಟು ಹೋಗಿ ಬಂದುಬಿಟ್ಟು. ಹಂಗಲ್ಲ ಶಾಂತವಕ್ಕ, ಆವಾಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆವ. ಆವಾಗ ನಮಗೆ ಬೇರೆ ದಾರಿ ಇರ್ತಿರ್ಲಿಲ್ಲ. ನಮಗೇನು ಗೊತ್ತಿತ್ತು? ಹೊಸ್ಲನ ಕಾಲ ಹೊರಗಿಡ್ತಿದ್ದಿಲ್ಲ ನಾವು. ಒಮ್ಮೆ ಗಂಡ ಮಾಡ್ಕೊಂಡಾಗಿ ಹೊಸ್ಲನ ಕಾಲ ಹೊರಗಿಟ್ಟಿವಿ. ಇವಾಗಿನ ಹುಡುಗಿಯರು ಹಂಗೆ ಇರ್ತಾರನು. ಇವಾಗಿನ ಹುಡುಗಿಯರು ಎಲ್ಲ ಫಾಸ್ಟ್ ಇರ್ತಾರೆ. ಎಲ್ಲ ದುನಿಯದ ಮೊಬೈಲ್ ಅಂತ, ಟಿ ವಿ ಅಂತ, ಅದಂತ ಇದಂತ ಬಂದವ. ನೋಡ್ತಾರೆ, ಮಾಡ್ತಾರೆ. ಅಂತ ಗಂಡ್ಬೇಕು ಇಂಥ ಗಂಡ್ಬೇಕಂತಾರವ. ಮದುವೆ ಮಾಡ್ಕೊಂಡು ಯಾಕೆ ಹೈರಾಣ ಆಗ್ಬೇಕಂತಾರೆ. ಈಗ ನಾವು ನೀವು ಏನಂತಂದ್ರೆ ನಮ್ಮ ಅವ್ವ ಅಪ್ಪ ಹೇಳಿದ್ರೆ ಮಾಡ್ಕೊಂಡು ಕೇಸಿಂದ ಇಲ್ಲಿ ಬಂದು ದುಡಿಯಲ್ಲ. ಬಿಸಿಲನ್ನಲ್ಲ, ನೆಳ್ಳನಲ್ಲ, ಹಬ್ಬನಲ್ಲ, ಹುಣ್ಣಿಮೆನಲ್ಲ, ದಿನ ಒಂದು ಕಾಲ ಕೂಲಿಗೆ ಬಂದು ಕೂಲಿ ಮಾಡಲ್ಲ. ಈಗಿನ ಕಾಲದ ಹುಡುಗಿಯರು ಯಾರು ಮಾಡ್ತಾರವ ಹೇಳಿ ನೋಡಮ್ ನೀನು. ಹೇಳತ್ತಿದ್ ನೀನು. ಎಲ್ಲ ನೋಡ್ತಾರೆ. ಹುಡುಗಿಗೆ ಎಷ್ಟು ಪಗಾರ ಬರ್ತದ, ಆಸ್ತಿ ಎಟ್ಟದ, ಏನದ, ಎಂತದ ಎಲ್ಲ ವಿಚಾರ ಮಾಡ್ತಾರೆ. ಹೆಚ್ಚು ಕಡಿಮೆ ಆದ್ರೆ ಮನ್ಯಾಗ ಏಸ್ ಮಂದಿ ಅರ, ಏಸ್ ಮಂದಿ ಇಲ್ಲ, ಎಲ್ಲ ಲೆಕ್ಕ ಹಾಕ್ತಾರೆ. ಯಾಕಂದ್ರೆ ಅಡುಗೆ ಮಾಡ್ಬೇಕಲ್ಲ ಮುಂದೆ. ಅಲ್ಲಿ ತನಕ ವಿಚಾರ ಮಾಡಿ ಮದುವೆ ಆಗ್ತಾರವ. ನಿನಗೇನು ಗೊತ್ತದವ ಯವ್ವ? ಬಿಡವ ಯವ್ವ, ಹಿಂಗಾಗ ಯಾರು ಮದುವೆ ಆಗಂಗಿಲ್ಲ. ಒಂದು ಹೆಚ್ಚ ಒಂದು ಕಡಿಮೆ ಇರೋದೇವ. ಸುಮ್ಮ ಮದುವೆ ಆಗಿ ಹೋಗ್ಬೇಕವ. ಯವ್ವ, ನೀನು ಯಾಕೆ ಅಲ್ಲಾಗಿದ್ದೀರಿ? ಎಲ್ಲರೂ ನಿನ್ನಂಗೆ ಅಂತಕೊಂಡೇನು ನೋಡವಂತ. ನಾಳೆ ನಿನಗೂ ಇಬ್ಬರು ಮಕ್ಕಳಾರಲ್ಲ, ಹೆಣ್ಣು ಹುಡುಕ್ತಿ. ಅವಾಗ ಗೊತ್ತಾಗ್ತದೆ ನಿನಗೆ ಹೆಣ್ಣಿನ ಕಡೆಯವರು ಹೆಂಗೆ ಮಾತಾಡ್ತಾರೆ ಅಂತೇಳಿ ಗೊತ್ತಾಗ್ತದೆ ಯವ್ವ. ಏನು ನಾ ಹುಡ್ಕಕ್ಕೂ ಹೆಣ್ಣು ನನಗೇನು ಮನಾರು ಮಂದಿ ನಾದಿನವರ ಹೆಣ್ಮಕ್ಳು ಹಿಡ್ದಾರ ಕೊಡ್ತಾರೆ. ನಾ ಏನು ಹೆಣ್ಣು ಹುಡ್ಕಲ್ಲ, ಏನು ಹುಡ್ಕಲ್ಲ. ಶಾಂತವಕ್ಕ, ಹಿಂಗೆ ಅನ್ಬೇಕಾಗ್ತದ. ಗೊತ್ತಾಗ್ತದೆ ತಗೋ. ನಿನ್ನ ನಾದಿನಿ ಮಕ್ಕಳೇ ಮಾಡ್ಕೋತಾರೆ ನೋಡು. ನಿನ್ನ ಮಕ್ಕಳು ನೌಕರಿ ಮಾಡಿಲ್ಲ ಅಂದ್ರೆ ಯಾರು ಮಾಡ್ಕೊಳ್ಳಲ್ಲ. ಚೆಂದಾಗಿ ಓದಿ ಚಲೋ ನೌಕರಿ ಮಾಡಿದ್ರೆ ಯಾರಾದ್ರೂ ಮಾಡ್ಕೋತಾರವ. ಅದಕ್ಕೆ ಯವ್ವ ಶಾಂತವಕ್ಕ, ಚೆಂದಾಗಿ ಓದಿಸಿ ಮಕ್ಕಳಿಗೆ ನೌಕರಿ ಮಾಡತ್ತೆ ಹೇಳು. ನೀನು ಬಡಬಡ ಮದುವೆ ಮಾಡಕತ್ತಿತ್ತ. ನೋಡಿದ್ರಲ್ಲ, ನಮ್ಮ ಮಾತುಕತೆ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡ್ರಿ, ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ. ಮತ್ತು ಯಾರೆಲ್ಲ ನಮ್ಮ ಚಾನಲ್ನ ಏನೋ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಮ್ಮ ಮಾತುಕತೆ ಏನೋ ಮುಂದುವರಿತದ. ಮತ್ತು ನಿಮ್ಮ ಊರಾಗೂ ನಿಮ್ಮ ಓಣ್ಯಾಗೂ ಹಿಂಗೆ ಕನ್ಯಾವರ ಏನಾರು ಇದ್ರೆ ಕಮೆಂಟ್ ಮಾಡಿರಿ.